ಹಾಯ್ ಹಲೋ ಫ್ರೆಂಡ್ಸ್, ಸಂಚಾರಿ ನ್ಯೂಸ್ಗೆ ಸ್ವಾಗತ. ಇವತ್ತು ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ. PDO ಎಕ್ಸಾಮ್ನಲ್ಲಿ ಮತ್ತೊಂದು ಎಡವಟ್ಟು. ಅಭ್ಯರ್ಥಿಗಳು 2018ರಿಂದ PDO ಎಕ್ಸಾಮ್ ಕಾಲ್ಫರ್ಮೇ ಆಗಿಲ್ಲ. ಅಂಥದ್ರಲ್ಲಿ ಈಗ 2024 ಇನ್ನೇನು 25 ಬರ್ತಾ ಇದೆ. ಅಂಥದ್ರಲ್ಲಿ ಹೆಚ್ಚು ಕಮ್ಮಿ ಒಂದು 5 ವರ್ಷದಿಂದ PDO ಎಕ್ಸಾಮ್ ಪಾಸ್ ಮಾಡಬೇಕು, ನಾನು PDO ಆಗಬೇಕು ಅಂತ ಎಷ್ಟೋ ಕನಸುಗಳನ್ನ ಕಟ್ಕೊಂಡು ಹಳ್ಳಿಯಿಂದ ಧಾರವಾಡ, ಬೆಂಗಳೂರು ಅಲ್ಲಿ ಕೋಚಿಂಗ್ ಸೆಂಟ್ರಲ್ಲಿ ಓದಿ ಊಟ ಇಲ್ದಲೆ, ಮನೆಗೆ ಹೋಗ್ದಲೆ, ಫ್ಯಾಮಿಲಿ ಏನು ಎಷ್ಟು ಬಡತನ ಇದ್ದರೂ ನಾನು ಓದಿ ನಾನೊಂದು ಹುದ್ದೆನ ಪಡ್ಕೋಬೇಕಪ್ಪ ಅಂತ ಎಲ್ಲರೂ ಕಾಯ್ತಾ ಇರ್ತೀರ. ಅಂಥದ್ರಲ್ಲಿ ಇವತ್ತು ರಾಯಚೂರು ನಲ್ಲಿರುವ ಸಿಂಧನೂರಿನಲ್ಲಿ ಗೌರ್ಮೆಂಟ್ ಕಾಲೇಜ್ನಲ್ಲಿ ಇವತ್ತು ಒಂದು ಕೊಠಡಿಯಲ್ಲಿ 24 ಪ್ರಶ್ನೆ ಪತ್ರಿಕೆಗಳು ಬರಬೇಕಾಗಿತ್ತು. ಅದರಲ್ಲಿ 12 ಪ್ರಶ್ನೆ ಪತ್ರಿಕೆಗಳು ಬಂದಿದ್ದಾವಂತೆ. ಒಬ್ಬ ನೊಂದ PDO ಅಭ್ಯರ್ಥಿ ನನಗೆ ಕಾಲ್ ಮಾಡಿದರು. ಅದರ ವಿಡಿಯೋ ಝಲಕ್ನ ಈ ವಿಡಿಯೋದಲ್ಲಿ ಹಾಕ್ತೀನಿ, ನೋಡ್ಕೊಂಬನ್ನಿ. ಓಕೆ ಸ್ನೇಹಿತರೆ, ನೋಡ್ಕೊಂಬಂದ್ರಿ ಅಂತ ಅಂದ್ಕೊಂಡಿರ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ಅರ್ಥ ಆಗ್ತಿದೆ. ಎಲ್ಲ ಅಭ್ಯರ್ಥಿಗಳು ರೋಡ್ನ ಬ್ಲ್ಯಾಕ್ ಮಾಡಿ ನಮ್ಮ ಅವರಲ್ಲಿರುವಂತಹ ನಾನು PDO ಆಗಲೇಬೇಕು ಅಂತ ಕನಸನ್ನು ಹೊತ್ಕೊಂಡಿರ್ತಾರೆ ಎಷ್ಟೋ ಅಭ್ಯರ್ಥಿಗಳು. ಅವರ ಕನಸು ನನಸಾಗಲಿಲ್ಲ, ಹಾಗೆ ಕನಸಾಗೇ ಉಳಿಯುತ್ತೆ ಅಂತ ಎಷ್ಟೋ ಅಭ್ಯರ್ಥಿಗಳು ನೊಂದು ರೋಡೆಲ್ಲ ಬ್ಲ್ಯಾಕ್ ಮಾಡಿ ತಮ್ಮ ನೋವನ್ನು ಹೇಳ್ಕೊತಾ ಇದ್ದಾರೆ. ಇಲ್ಲಿ ಏನಾಗಿದೆಯಪ್ಪ ಅಂತಂದರೆ, ಒಂದು ಕೊಠಡಿಯಲ್ಲಿ 24 ಪ್ರಶ್ನೆ ಪತ್ರಿಕೆಗಳು ಬರಬೇಕಾಗಿತ್ತು. ಅದರಲ್ಲಿ 12 ಪ್ರಶ್ನೆ ಪತ್ರಿಕೆಗಳು ಮಾತ್ರ ಬಂದಿದ್ದು. ಇನ್ನು 12 ಅಭ್ಯರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಗಳು ಬಂದಿರುವುದಿಲ್ಲ. ಈ 12 ಜನ ಪ್ರಶ್ನೆ ಪತ್ರಿಕೆ ಬಂದಿದ್ದು ಅವರು ಓಪನ್ ಮಾಡಿ ನೋಡಿಕೊಂಡು ಇನ್ನು 12 ಜನಕ್ಕೆ ಗೊತ್ತಿಲ್ಲದಲೇ ಇದ್ದ ಕಾರಣ ಅದು ಪೇಪರ್ ತಡವಾಗಿ ಬಂದಿದೆ. ಹಾಗಾಗಿ ಈ 12 ಜನ ಏನು ಕ್ವಶನ್ ನೋಡಿದ್ರು ಅವರು ಎಕ್ಸಾಮ್ ಬರೆಯೋಕ್ಕೆ ಒಳಗಡೆ ಹೋಗಿದ್ದಾರೆ. ಇನ್ನು 12 ಜನ ಏನು ನೋಡಿರಲಿಲ್ಲ, ಅವರು ಹೊರಗಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ದಯವಿಟ್ಟು ಇದು ಏನಾಗಿದೆ ಅಂತ ಅಂದ್ಬಿಟ್ಟು ಅಲ್ಲಿನ ಅಧಿಕಾರಿಗಳು ಅಭ್ಯರ್ಥಿಗಳಿಗೆ ತಮ್ಮ ಏನು ಅಲ್ಲಿ ಪ್ರಾಬ್ಲಮ್ ಆಗಿತ್ತು ಅದೆಲ್ಲನೂ ತಿಳಿಸ್ಕೊಡ್ಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ನಾನು ಅವ್ರಿಗೆ ತಿಳಿಸ್ತಾ ಇದ್ದೀನಿ. ಬಟ್ ಈಗಲೂ ಕೂಡ ಅಲ್ಲಿ ಅಭ್ಯರ್ಥಿಗಳು ರೋಡೆಲ್ಲ ಬ್ಲ್ಯಾಕ್ ಮಾಡಿ ತಮ್ಮ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ. ದಯವಿಟ್ಟು ಎಲ್ಲ ಇಲಾಖೆಗಳಿಗೂ ನಾನು ಹೇಳೋದೇನಪ್ಪ ಅಂತಂದರೆ, ಎಷ್ಟೋ ಅಭ್ಯರ್ಥಿಗಳ ಕನಸು ನಾನು ಒಬ್ಬ ಅಧಿಕಾರಿ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಅಂಥದ್ರಲ್ಲಿ ಆಲ್ರೆಡಿ ಅದು ಹಳೆ ಕತೆಗಳು. ಈ ಹಿಂದೆ ಏನು ಅಕ್ರಮಗಳು ನಡ್ಕೊಬಂದು ಹಂಗೆಲ್ಲ ಆಗಿದ್ದಾವೆ. ಈಗಲಾದರೂ ನಮ್ಮ ಈ ಗೌರ್ಮೆಂಟಲ್ಲಿ ಏನೂ ಅನ್ಯಾಯ ಆಗಲ್ಲ ಅಂತ ಅಂದ್ಕೊಂಡಿದ್ರು ಅಭ್ಯರ್ಥಿಗಳು. ಬಟ್ ಏನಾಗ್ತಿದೆ ಅಂತಂದರೆ, ಎಷ್ಟೋ ಜನರು ಇದರ ಏನು ಹೇಳ್ತಾರೆ, ಸರ್ಕಾರಿ ಹುದ್ದೆಯನ್ನು ಪಡೆಯೋದು ತುಂಬ ಕಷ್ಟ ಅಂತ ಹಿಂದೆ ಉಳಿಯುವ ಸಾಧ್ಯತೆ ಹೆಚ್ಚಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ದಯವಿಟ್ಟು ಇದಕ್ಕೆ ಯಾರು ಎಕ್ಸಾಮ್ ನಡೆಸ್ಕೊಟ್ಟಿದ್ದಾರೆ ಅಥವಾ ಅಲ್ಲಿ ಏನಾಗಿದೆ, ಅಧಿಕಾರಿಗಳ ತಪ್ಪ ಅಥವಾ ಅಲ್ಲಿ ವ್ಯಾನ್ ಬರೋದು ಲೇಟ್ ಆಯಿತಾ ಅಥವಾ ಆಫೀಸಿಂದ ಬರ್ಬೇಕಾದ್ರೆ ಏನಾರು ನಡೀತಾ ಏನು ಅಂತ ಮಾಹಿತಿಯನ್ನು ಅಲ್ಲಿನ ಅಧಿಕಾರಿಗಳು ತಿಳಿಸ್ಬೇಕಾಗಿದೆ. ಏನಾಗಿದೆ ಅಂತ ನಾವು ಕಾದು ನೋಡಬೇಕಾಗಿದೆ. ದಯವಿಟ್ಟು ಇದು ನೊಂದ ಅಭ್ಯರ್ಥಿಗಳಿಗೆ ನ್ಯಾಯವನ್ನು ಒದಗಿಸಿ ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.